ಪಾಲಿಕೆಗಳಲ್ಲಿ ಡಾಕ್ಟರ್ ಔಟ್ ಇಂಜಿನಿಯರ್ ಇನ್ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ನೋಡಿ, ಮಹಾನಗರ ಪಾಲಿಕೆಗಳಲ್ಲಿ ಇನ್ನು ಮುಂದೆ ವೈದ್ಯಕೀಯ ಆರೋಗ್ಯಾಧಿಕಾರಿ ಹುದ್ದೆ ಇರೋದಿಲ್ಲ, ಅದು ರದ್ದಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪಾಲಿಕೆಗಳಲ್ಲಿ ಡಾಕ್ಟರ್ಗಳು ಇರಲ್ಲ, ಇಂಜಿನಿಯರ್ಗಳು ಇರ್ತಾರೆ, ಅವರು ಬರ್ತಾರೆ. ಮಹಾನಗರ ಪಾಲಿಕೆಗಳಲ್ಲಿ ವೈದ್ಯಕೀಯ ಆರೋಗ್ಯಾಧಿಕಾರಿಗಳ ಹುದ್ದೆಯನ್ನೇ ರದ್ದು ಮಾಡಲಾಗ್ತಾ ಇದೆ. ಡೆಂಗ್ಯೂ ಕಾಲಾರ ನಿಯಂತ್ರಣಕ್ಕೆ ಇಂಜಿನಿಯರ್ಗಳೇ ದಿಕ್ಕ. ಹಾಗಾದ್ರೆ ಸಾಂಕ್ರಾಮಿಕ ರೋಗಗಳನ್ನು ಎದುರಿಸಲು ವೈದ್ಯರಿಗಿಲ್ಲ, ಪಾಲಿಕೆಗಳು ಅವಕಾಶ ಕೊಡ್ತಾ ಇಲ್ಲ. ಮಹಾಮಾರಿಯ ಆತಂಕದ ನಡುವೆ ಸರ್ಕಾರದ ವಿಚಿತ್ರ ನಿರ್ಧಾರ ಇದು. ರೋಗಗಳ ನಾಡಿ ಮಿಡಿಯಲು ಇನ್ನು ಮುಂದೆ ಇಂಜಿನಿಯರ್ಗಳು ಬರ್ತಾರೆ, ಮಿಡಿತವನ್ನು ಚೆಕ್ ಮಾಡೋಕೆ. ಹಾಗಾದ್ರೆ ಸಾರ್ವಜನಿಕರ ಆರೋಗ್ಯದ ಗತಿಯೇನು ಸ್ವಾಮಿ ಅನ್ನುವಂತಹ ಪ್ರಶ್ನೆ ಇದೆ. ನಗರಾಭಿವೃದ್ಧಿ ಇಲಾಖೆಯ ಗ್ರೇಟರ್ ಬೆಂಗಳೂರು ಹೊರಡಿಸಿರುವಂತಹ ಆದೇಶ ಇದು. ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿ ವೈದ್ಯಕೀಯ ಆರೋಗ್ಯಾಧಿಕಾರಿಗಳ ಹುದ್ದೆಯನ್ನು ರದ್ದು ಮಾಡ್ತಾ ಇದ್ದಾರೆ, ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಮಾಜಿ ಮೇಯರ್ಗಳ ಈ ಒಂದು ವಿಚಾರವಾಗಿ. ನಗರಾಭಿವೃದ್ಧಿಯ ಅವೈಜ್ಞಾನಿಕ ನಡೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಮೈಸೂರು ಸೇರಿದಂತೆ ಈ ನಿರ್ಧಾರಕ್ಕೆ ವೈದ್ಯಕೀಯ ರಾಜಕೀಯದಿಂದ ತೀವ್ರ ವಿರೋಧ ಕೇಳಿ ಬರ್ತಾ ಇದೆ. ಪಾಲಿಕೆಗಳಲ್ಲಿ ಡಾಕ್ಟರ್ಗಳು ಇರಲ್ಲ ಅಂತಂದ್ರೆ, ಏನಾದರೂ ರೋಗಗಳು ಬಂದರೆ ಜನರಿಗೆ ಇಲ್ಲ, ಒಂದು ಕಾಯಿಲೆ ಬಂದಿದೆ, ಅದನ್ನು ಗುರುತಿಸಬೇಕು, ಅದಕ್ಕೆ ಪರಿಹಾರವನ್ನು ಹುಡುಕ್ಬೇಕಂದ್ರೆ ಇಂಜಿನಿಯರ್ಸ್ಗಳ ಹತ್ರ ಹೋಗ್ಬೇಕಾಗುತ್ತಾ ನಾವು? ಅವರೇನು ಮಾಡ್ತಾರೆ? ಯಾರು ಯಾವ ಕೆಲಸವನ್ನು ಮಾಡಿದರೆ ಸರಿನೋ ಅವರು ಅದೇ ಕೆಲಸವನ್ನು ಮಾಡಬೇಕು. ಡಾಕ್ಟರು ಇಂಜಿನಿಯರ್ ಕೆಲಸ ಮಾಡೋಕ್ಕಾಗುತ್ತಾ, ಅಥವಾ ಇಂಜಿನಿಯರ್ಸ್ಗಳು ಡಾಕ್ಟರ್ ಕೆಲಸವನ್ನು ಮಾಡೋಕ್ಕಾಗುತ್ತಾ? ಒಬ್ಬ ಸಿವಿಲ್ ಇಂಜಿನಿಯರ್ ಕೆಲಸವನ್ನು ಒಬ್ಬ ಡಾಕ್ಟರ್ ಮಾಡ್ತಾರಾ? ಸ್ಕೆಚ್ ಹಾಕ್ಕೊಡ್ತಾರಾ? ಬ್ಲೂ ಪ್ರಿಂಟನ್ನು ರೆಡಿ ಮಾಡಿಕೊಡ್ತಾರಾ ವೆಲ್ಡಿಂಗ್ದು? ಇಲ್ಲ. ಅದೇ ರೀತಿಯಾಗಿ ಒಬ್ಬ ಇಂಜಿನಿಯರ್ ಹೋಗಿ ಆಪರೇಷನ್ ಮಾಡ್ತಾರಾ? ರೋಗಗಳನ್ನು ಕಂಡುಹಿಡ್ತಾರಾ? ಇಂಜೆಕ್ಷನನ್ನು ಹಾಕ್ತಾರಾ? ಇಲ್ಲ. ಇಷ್ಟು ಸಾಮಾನ್ಯ ಜ್ಞಾನ ಬೇಕಾಗುತ್ತೆ. ಆದರೆ ಪಾಲಿಕೆ ಯಾಕೆ ಈ ರೀತಿಯಾದ ನಿರ್ಧಾರವನ್ನು ತೆಗೆದುಕೊಳ್ತು ಗೊತ್ತಾಗ್ತಾ ಇಲ್ಲ. ಈ ನಿರ್ಧಾರಕ್ಕೆ ಈಗ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಇದು ಸರಿಯಲ್ಲ. ವೈದ್ಯಕೀಯ ಆರೋಗ್ಯಾಧಿಕಾರಿಗಳ ಹುದ್ದೆಯನ್ನೇ ರದ್ದು ಮಾಡ್ತಾ ಇದೆ. ಇಲ್ಲಿ ಬೇಡ, ಅವರು ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಡೆಂಗು, ಕಾಲಾರ, ಬೇರೆ ಬೇರೆ ರೋಗಗಳು ಬಂದರೆ ಯಾರ ಹತ್ರ ಹೋಗ್ಬೇಕಾಗಾದ್ರೆ? ಇಂಜಿನಿಯರ್ಗಳ ಹತ್ರ ಹೋಗ್ಬೇಕಾ? ಅವರೇ ದಿಕ್ಕ. ಅವರು ಚೆಕ್ ಮಾಡ್ತಾರಾ? ಸಾಂಕ್ರಾಮಿಕ ರೋಗಗಳನ್ನು ಎದುರಿಸೋಕೆ ಯಾವುದೇ ರೀತಿಯ ವೈದ್ಯರಿಲ್ಲ. ಏನು ಮಾಡಬೇಕಂಗಾದ್ರೆ? ಜನರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಮಹಾಮಾರಿಗಳು, ಸಾಂಕ್ರಾಮಿಕ ರೋಗಗಳು ಬಂದರೆ ವೈದ್ಯರ ದಿಕ್ಕೇ ಇರಲ್ಲ ಪಾಲಿಕೆಗಳಲ್ಲಿ. ಸರ್ಕಾರದ ಈ ಒಂದು ವಿಚಿತ್ರವಾದಂತಹ ನಿರ್ಧಾರ ಏನಿದೆ, ಅದಕ್ಕೆ ಮಾಜಿ ಮೇಯರ್ಗಳು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಡೆ ಸರಿಯಲ್ಲ. ಅಧಿಕಾರಿಗಳು ಏನಿದ್ದಾರೆ ಅವರು ಇರಬೇಕಾಗುತ್ತೆ. ಅವರನ್ನು ತೆಗೆದು ಹಾಕುವಂತಹ ಉದ್ದೇಶ ಏನಿದೆ, ಯಾವ ಕಾರಣಕ್ಕಾಗಿ ತೆಗೆದುಹಾಕ್ತಾ ಇದ್ದೀರಾ, ಆ ಹುದ್ದೆಯನ್ನು ರದ್ದು ಮಾಡ್ತಾ ಇದ್ದೀರಾ, ಅದನ್ನು ಕಾರಣ ತಿಳಿಸಿ ಅಂತ ಕೂಡ ಕೇಳ್ತಾ ಇದ್ದಾರೆ. ರೋಗಿಗಳ ನಾಡಿಯನ್ನು ಅಥವಾ ನಾಡಿ ಮಿಡಿತವನ್ನು ಕಂಡುಹಿಡಿಯೋಕೆ ಡಾಕ್ಟರ್ ಬೇಕು, ಆದರೆ ಇಲ್ಲಿ ಇಂಜಿನಿಯರ್ಗಳು ಬರ್ತಾರೆ ಇನ್ನು ಮುಂದೆ, ಅವರು ನೋಡ್ಕೊಳ್ತಾರೆ ಅಂತ ಸಾರ್ವಜನಿಕ ವಲಯದಲ್ಲಿಯೂ ಕೂಡ ದೊಡ್ಡ ಮಟ್ಟದ ಒಂದು ಆಕ್ಷೇಪ ವ್ಯಕ್ತವಾಗ್ತಾ ಇದೆ, ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಈ ಒಂದು ನಿರ್ಧಾರ. ನಗರಾಭಿವೃದ್ಧಿ ಇಲಾಖೆಯ ಏನು ಗ್ರೇಟರ್ ಬೆಂಗಳೂರು ಪಾಲಿಕೆ ಅದು ಪ್ರಾಧಿಕಾರ ಏನಿದೆ, ಅದು ಆದೇಶವನ್ನು ಹೊರಡಿಸಿದೆ, ಇನ್ನು ಮುಂದೆ ಈಗಿರಲ್ಲ ಅಂತ ಹೇಳಿ. ಅಷ್ಟೇ ಅಲ್ಲ, ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿಯೂ ಕೂಡ ಈ ಹುದ್ದೆ ಇರೋದಿಲ್ಲ, ಡಾಕ್ಟರ್ ಹುದ್ದೆ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಎಲ್ಲ ಕಡೆಯಿಂದ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮತ್ತು ಮಾಜಿ ಮೇಯರ್ಗಳೇನಿದ್ದಾರೆ ಅವರು ಕೂಡ ಅಷ್ಟೇ, ಇದು ಸರಿಯಲ್ಲ, ಸರಿಯಾದ ನಿರ್ಧಾರ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ನಗರಾಭಿವೃದ್ಧಿಯ ಈ ಒಂದು ಅವೈಜ್ಞಾನಿಕ ನಡೆ ಏನಿದೆ, ಇದನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೈಸೂರು ಸೇರಿದಂತೆ ಬೇರೆ ಬೇರೆ ಏನಿದೆ ಪಾಲಿಕೆಗಳಲ್ಲಿ ಏನೋ ಒಂದು ರಾಜಕಾರಣ ನಡೀತಾ ಇದೆ, ರಾಜಕೀಯದಿಂದ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾವ ಪಾಲಿಕೆಗಳಲ್ಲಿಯೂ ಕೂಡ ಇನ್ನು ಮುಂದೆ ಡಾಕ್ಟರ್ಸ್ಗಳು ಇರಲ್ಲ, ಡಾಕ್ಟರ್ಗಳು ಇರಬೇಕಾದಂತಹ ಹುದ್ದೆ ಏನಿತ್ತು ಅದನ್ನೇ ತೆಗೆದುಹಾಕ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.